ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ಚಂದಾಪುರದಿಂದ ಆನೇಕಲ್ ರೋಡ್ಗೆ ಹೋಗುವಂತ ರೋಡಲ್ಲಿ ಒಂದು ಶ್ರೀ ಪ್ರೀ ಓನ್ಡ್ ಕಾರ್ಸ್ ಅನ್ನೋ ಒಂದು ಸೆಕೆಂಡ್ಸ್ ಕಾರ್ ಶೋರೂಮ್ ಅನ್ನೋದು ಅವೈಲೇಬಲ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ನಾನು ಆಲ್ರೆಡಿ ವ್ಲಾಗ್ ಅಲ್ಲಿ ಹೇಳಿದ್ನಲ್ಲ, ಗುರುಕಿರಣ್ ಸರ್ ಅಂತ ನನ್ಗೆ ಈ ತರ ಹೇಳಿದ್ರು, ನಾವು ಈ ತರ ಹೋಗ್ತಿದೀವಿ ಅಂತ. ಸೊ ಅಲ್ಲಿಗೆ ನಾನು ಇವತ್ತು ಬಂದಿದ್ದೀನಿ. ಸೊ ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಪ್ರೀ ಓನ್ಡ್ ಕಾರ್ಸ್ ಅನ್ನೋದು ಅವೈಲೇಬಲ್ ಇದೆ. ಸೊ ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕಾರ್ಸ್ ಅನ್ನೋದು ಒಳ್ಳೆ ನೀಟ್ ಆಗಿರುವಂತಹ ಮಸ್ತ್ ಇರುವಂತಹ ಕಾರ್ಸ್ ನಿಮ್ಗೆಲ್ಲ ಅವೈಲೇಬಲ್ ಇದಾವೆ. ಸೊ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಲೊಕೇಶನ್ ಎಲ್ಲ ಪರಿಚಯ ಮಾಡ್ಕೊಟ್ಬಿಟ್ಟು ನಮ್ಗೆ ಇಲ್ಲಿ ಪ್ರೊಸೆಸ್ ಏನಿದೆ ಏನು ಅಂತ ನಮ್ಗೆ ಗುರುಕಿರಣ್ ಸರ್ ಅವರು ನಮ್ಗೆ ಪರಿಚಯ ಮಾಡ್ತಾ ಹೋಗ್ತಾರೆ ಎಲ್ಲ. ಸೊ ನಾವೀಗ ಶೋರೂಮ್ ಒಳಗಡೆ ಆಫೀಸಲ್ಲಿ ಇದೀವಿ. ಇವರೇ ಗುರು ಸರ್. ಸೊ ಶ್ರೀ ಪ್ರೀ ಓನ್ಡ್ ಕಾರ್ಸ್ ಓನರ್ ಇವರು. ಸೊ ನಾವು ಏನೇನ್ ಕಾರ್ಸ್ ಇದೆ, ಯಾವ್ಯಾವ ತರ ಇದೆ ಎಲ್ಲ ಪ್ರೊಸೆಸ್ ಅಂತ ತಿಳ್ಕೊಳ್ಳೋಣ ಕೇಳ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ. ಸೊ ನಾವ್ ಇವತ್ತು ಇಲ್ಲಿ ಶೋರೂಮ್ ಬಂದಿದೀವಿ ಸರ್. ಎಲ್ರು ನಮ್ಮ ಫ್ರೆಂಡ್ಸ್ ಅವ್ರು ಹೇಳಿದ್ರು, ಅದರಿಂದ ನಾನು ಎಲ್ಲ ನಮ್ಮ ಆಡಿಯನ್ಸ್ ಒಂದ್ಸರಿ ತೋರಿಸ್ಬೇಕು ಏನಿದು ಅಂತ ನಾನು ಇವತ್ತು ಬಂದೆ. ಸೊ ನಿಮ್ಮ ಹತ್ರ ಯಾವ್ಯಾವ ಕಾರ್ಸ್ ಇದೆ, ನಾವ್ ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಮ್ಗೆ ಸಿಗುವಂತ ಬೆನಿಫಿಟ್ಸ್ ಏನು, ಮತ್ತೆ ವಾರಂಟಿ ಪರ್ಪಸ್, ಸೊ ಇದನ್ನೆಲ್ಲ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸೊ ಈಗ ನೀವು ಫಸ್ಟ್ ಕೇಳಿದ್ದು ಬೆನಿಫಿಟ್ಸ್ ಏನಿದೆ ಅಂತ. ಬೆನಿಫಿಟ್ಸ್ ಏನಂದ್ರೆ ಇವತ್ತಿರೋ ಕಾಂಪಿಟೇಟಿವ್ ಬಿಸ್ನೆಸ್ ಅಲ್ಲಿ ಕಡಿಮೆ ರೇಟ್ ಗಾಡಿ ತಗೊಂಡು ಕಡಿಮೆ ರೇಟ್ ಗಾಡಿ ಮಾರ್ಬೇಕು ಅನ್ನೋದೇ ನಮ್ದು ಒಂದು ದೊಡ್ಡ ಬೆನಿಫಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನಮ್ಮ ಗ್ರಾಹಕರಿಗೆ. ಯಾಕೆ ಅಂತಂದ್ರೆ ಇವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಬಿಸ್ನೆಸ್ ಇವತ್ತು ನೋಡ್ತಾ ಇದೀವಿ. ಈ ಫ್ರೀಲಾನ್ಸರ್ಗಳು, ಈ ಆಪ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇರೋರು ಸಿಕ್ಕಾಪಟ್ಟೆ ಇದಾವೆ. ಸೊ ಇದು ನಾವು ಒಂದೇ ಪ್ರೈಸ್ ಅಲ್ಲಿ ಸಿಟ್ ಆನ್ ಮಾಡ್ಕೊಂಡು ಬರೋ ಕಸ್ಟಮರ್ ಇದು ಅದೇ ಪ್ರೈಸ್ ಅಂತ ಹೇಳ್ಕೊಂಡು ನಾವು ಗಾಡಿನೂ ಕೊಡಕ್ ಆಗ್ತಾ ಇಲ್ಲ. ಸೊ ಏನಂದ್ರೆ ಕಡಿಮೆ ರೇಟ್ಗೆ ಗಾಡಿ ಪರ್ಚೇಸ್ ಮಾಡ್ಬೇಕು ಕಸ್ಟಮರ್ ಆದ್ರೆ ಕಡಿಮೆ ರೇಟ್ಗೆ ಕಸ್ಟಮರ್ ಸೇಲ್ ಮಾಡ್ಬೇಕಾಗಿದೆ. ಸೊ ಮೊದಲನೇದಾಗಿ ಇದು. ಸೊ ಸೆಕೆಂಡ್ ಪಾರ್ಟ್ ನೀವು ಕೇಳಿದ್ದು ವಾರಂಟಿ ನಾನು ಫೇಕ್ ಪ್ರಾಮಿಸಸ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದ್ರೆ ಕಸ್ಟಮರ್ ಬರ್ತಾರೆ, ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇದೆ ಅಂತ ಹೇಳ್ಬಿಟ್ಟು ನಾವು ಗಾಡಿ ಕೊಟ್ಟು ಕಳಿಸ್ತೀವಿ. ನಾಳೆ ಬರ್ತಾರೆ, ಸರ್ ಏನ್ ಸರ್ ಇದು ಕ್ಲಚ್ ಎಂಗೇಜ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಹೇಳಿರ್ತೀವಿ ಗೇರ್ ಬಾಕ್ಸ್ ಅಂತ, ಅಲ್ಲಿ ಕ್ಲಚ್ ಇಶ್ಯೂ ಬಂದಿರುತ್ತೆ. ಪ್ರತಿಯೊಂದು ಗಾಡಿನೂ 35,000-40,000 ಕಿಲೋಮೀಟರ್ ಬಂದ್ರೆ ಪೆಟ್ರೋಲ್ ಗಾಡಿ ಯೂಶಲಿ ಕ್ಲಚ್ ಹಾಳಾಗೋಗುತ್ತೆ. ಇಫ್ ಅವ್ರೇನೋ ಲರ್ನರ್ ಆಗಿದ್ರೆ 10,000-15,000 ಕಿಲೋಮೀಟರ್ ಕೂಡ ಹಾಳಾಗ್ಬಿಡುತ್ತೆ ಕ್ಲಚ್. ಸೊ ಅವ್ರೇನ್ ಅನ್ಕೊಂತಾರೆ ಗೇರ್ ಬಾಕ್ಸ್ ಅಂದ್ರೆ ಏನೆಲ್ಲ ಕ್ಲಚ್ ಎಲ್ಲ ಇನ್ಕ್ಲೂಡ್ ಬರುತ್ತೆ, ಅವಾಗ ಮತ್ತೆ ಬರೋದು ಅವ್ರಿಗೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗೋದು. ಮತ್ತೆ ಇಂಜಿನ್ ಅಲ್ಲಿ ಏನಾದ್ರು ಮೇಲ್ಗಡೆ ಇಂಜೆಕ್ಟರ್ಸ್ ವೈರ್ಸ್ ಕಟ್ ಆಗಿ ಇಂಜಿನ್ ಮಿಸ್ಫೈರಿಂಗ್ ಆದಾಗ ಅವ್ರು ಮತ್ತೆ ಪಾಪ ತಗೊಂಡ್ಬರ್ತಾರೆ, ರ್ಯಾಟ್ ಬೈಟ್ ಆಗಿರುತ್ತೆ. ಸರ್ ಇಂಜಿನ್ ವಾರಂಟಿ ಇದೆಲ್ಲ ಗಾಡಿ ಮಿಸ್ಫೈರಿಂಗ್ ಆಗ್ತಾ ಇದೆ ಅಂತ. ಅವಾಗ ನಾವೇನ್ ಹೇಳ್ತೀವಿ, ಇಲ್ಲ ಇದು ನಮಗ್ ಬರಲ್ಲ, ನಾವು ಇಂಜಿನ್ ಇಂಟರ್ನಲ್ ಕಾಂಪೋನೆಂಟ್ಸ್ ಓನ್ಲಿ ಅಂತ ಹೇಳೋದು. ಸೊ ಇದನ್ನೆಲ್ಲ ನಾವು ಫೇಕ್ ಪ್ರಾಮಿಸಸ್ ಮಾಡಿ ಪಾಪ ಕಸ್ಟಮರ್ ಗಾಡಿ ಕೊಡೋದ್ಕಿಂತ ನಾವು ವಾರಂಟಿನೇ ಕೊಡಲ್ಲ ಸ್ವಾಮಿ, ಗಾಡಿ ನಮ್ದೆಲ್ಲ ಜೆನ್ಯೂನಿಟಿ ಇದೆ, ನಿಮಗ್ ಬೇಕಂದ್ರೆ ನೀವು ಆ ಶೋರೂಮ್ ಅಲ್ಲಿ ನೀವು ತಗೊಂಡೋಗಿ ಚೆಕ್ ಮಾಡಿಸ್ಕೊಬಹುದು. ಮಾರುತಿ ಗಾಡಿ ಬೇಕಾದ್ರೆ ಮಾರುತಿಯಲ್ಲಿ ತಗೊಂಡ್ ಚೆಕ್ ಮಾಡಿಸ್ಕೊಳ್ಳಿ, ಹುಂಡೈ ಗಾಡಿ ಆದ್ರೆ ಹುಂಡೈ ಶೋರೂಮ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಾವು ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ. ಅಕಸ್ಮಾತ್ ಬೈ ಚಾನ್ಸ್ ಕಸ್ಟಮರೇ ಮಾಡ್ಕೊಟ್ಟಿದ್ರು ಅದು ನಾವು ಚೆಕ್ ಮಾಡ್ಕೊಳ್ತೀವಿ. ಅದನ್ನ ಪ್ರತಿಯೊಂದು ಗಾಡಿದು ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಬಟ್ ಸಿನ್ಸ್ ಯಾವ್ದಾದ್ರು ಒಂದು 2006 ಮಾಡಲು ಇಲ್ಲ 2002 ಮಾಡಲ್ ಹಳೆ ಗಾಡಿಗಳು, ಈ ಒಂದು ಟೊಯೋಟಾ ಕ್ವಾಲಿಸ್ ಆಗ್ಲಿ, ಇಲ್ಲ ಯಾವ್ದಾದ್ರು ಒಂದು ಇನೋವಾ ಹಳೇದು 6 ಮಾಡಲ್ ಆಗ್ಲಿ, ಸೊ ಇಲ್ಲ ಬೇರೆ ಬೇರೆ ತರ ಗಾಡಿ ನಾವು ಯಾವ್ದು ಮೀಟರ್ ತಿರುಗಿಸಲ್ಲ. ಆಮೇಲೆ ಯಾವ್ದು ಆಕ್ಸಿಡೆಂಟ್ ಗಾಡಿ ನಾವು ಮಾರೋದಿಲ್ಲ. ನಮ್ಮ ಹತ್ರ ಆಲ್ಮೋಸ್ಟ್ 99% ಜೆನ್ಯೂನ್ ವೆಹಿಕಲ್ಸ್ ಇರೋದು, ನಾವು ಆಕ್ಸಿಡೆಂಟ್ ಗಾಡಿ ಮಾರೋದೇ ಇಲ್ಲ. ಸೊ ನೀವು ಬನ್ನಿ, ಪ್ರತಿಯೊಂದು ವೆಹಿಕಲ್ಸ್ ಡೀಟೇಲ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ಬನ್ನಿ ಹೋಗೋಣ ಎಲ್ಲ ಗಾಡಿ ಎಲ್ಲ ನೋಡೋಣ. ಸೊ ನಾವೀಗ ಎಲ್ಲ ಗಾಡೀಸ್ ನೋಡೋಣ, ಅದ್ರ ಪ್ರೈಸ್ ಡೀಟೇಲ್ಸ್ ಎಲ್ಲ ನಮ್ಗೆ ಗುರು ಸರ್ ಹೇಳ್ತಾ ಹೋಗ್ತಾರೆ. ಸರ್ ಈಗ ನಿಮ್ಮ ಹತ್ರ ಇರೋ ಗಾಡೀಸ್ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ನೋಡಿ, ಇದು ಸ್ವಿಫ್ಟ್ 2015 ಮಾಡಲ್ ಇದು. ನೋಡಿ ಗಾಡಿ ನೋಡ್ಬೋದು ನೀವು ಎಷ್ಟು ನೀಟ್ ಆಗಿದೆ ಅಂತ. ಸಿಂಗಲ್ ಓನರ್, 42,000 ಕಿಲೋಮೀಟರ್ ಓಡಿದೆ. ಎಲ್ಲ ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ಡ್, ಬಹಳ ನೀಟ್ ಆಗಿದೆ ಕಾರ್ ಮಾತ್ರ. ಇದು ZXi ಅಂದ್ರೆ ಇದು ಕಂಪ್ಲೀಟ್ಲಿ ಟಾಪ್ ಅಂಡ್ ವೇರಿಯಂಟ್ ವಿತ್ ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ, ಅಲಾಯ್ಸ್ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ. ಇವತ್ತು ಹೊಸ ಗಾಡಿ ಪ್ರೈಸ್ ನಿಮ್ಗೆ ಗೊತ್ತೇ ಇರ್ಬೋದು, 11.5 ಲಕ್ಷ ರೂಪಾಯಿ ಇದೆ. ಇದೇ ZXi ವೇರಿಯಂಟ್ ಗಾಡಿ. ಇದೆಷ್ಟಕ್ಕೆ ಕೊಡ್ತೀರಾ ಸರ್? ಇದು ನಾನು ನಿಮ್ಗೆ 6 lakhs ಹೇಳ್ತಾ ಇದ್ದೀನಿ. ಫೈನಲ್ ಪ್ರೈಸ್ ಬಂದು ನಿಮ್ಗೆ 5,80,000 rupees ಕೊಡ್ತೀವಿ ಸರ್. ಬಟ್ ನಾವು ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಮ್ಗೇನು ಇಲ್ವಾ ಸರ್? 550 ಕೊಟ್ಬಿಡೋಣ ಬಿಡಿ ಸರ್. ಓಕೆ, 550 ಕೊಡ್ತೀರಾ? 5.5 ಲಕ್ಷ ಕೊಟ್ಬಿಡೋಣ. ನೋಡಿ, ಒಳ್ಳೆ ಪ್ರೈಸ್, ZXi ಟಾಪ್ ಅಂಡ್ ವೆಹಿಕಲ್. ಸೊ ನೀವು ಖಂಡಿತ ಬರ್ಬೇಕು. ಬರೀ 40,000 ಓಡಿನ ಗಾಡಿ. 40,000 ಅಷ್ಟೇ? ಬರೀ 42,000 ಓಡಿದೆ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಹಂಗಾದ್ರೆ ಓನರ್. ಯಾರಾದ್ರೂ 7 ಸೀಟರ್ ಬೇಕು, ಒಂದು 3.5 ಬಜೆಟ್ ಅಲ್ಲಿ ಗಾಡಿ ಬೇಕು ಇನೋವಾ ಅಂತ ಕೇಳೋರು, ಬರೀ 3.5 ಲಕ್ಷ ಇನೋವಾ 7 ಸೀಟರ್ ಬರೀ 3.5 ಲಕ್ಷ ಗಾಡಿ. ನಾನು ಇದೇ ಫಸ್ಟ್ ಟೈಮ್ ಕೇಳ್ತಿದ್ದೆ. 2006 ಮಾಡಲ್ಲು, ಬರೋ ವರ್ಷವರೆಗೂ FC ಇದೆ. ಗಾಡಿ ನೀಟ್ ಆಗಿದೆ. ಫಿಟ್ನೆಸ್ ಸರ್ಟಿಫಿಕೇಟ್, FC ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂಟಿಲ್ 2026 ಇದೆ. ಹೌದು, ಗಾಡಿ ಓಡಿಸಬಹುದು. ಗ್ರೀನ್ ಟ್ಯಾಕ್ಸ್ ಇಸ್ ರನ್ನಿಂಗ್.
ಸೊ ಗಾಡಿಗಳು ತುಂಬಾ ಚೆನ್ನಾಗಿದೆ sir. ಚೆನ್ನಾಗಿದೆ, ನೀಟಾಗಿ ನೀಟ್ ಆಗಿದೆ, ನಿಂತಿದೆ. ಏನು ಡೆಂಟ್ ಇಲ್ಲ, ಸ್ಕ್ರಾಚಸ್ ಇಲ್ಲ, ಯಾವ್ದಿಲ್ಲ. Innova. ವೆಹಿಕಲ್, ಹೌದು, ಇನೋವಾ ಗಾಡಿ, Seven ಡೀಸೆಲ್ seater. ಗಾಡಿ. ನೋಡಿ ಒಳ್ಳೆ ಪ್ರೈಸ್ ಇದೆ, ಬರೀ 3.5 lakh. ಬಂದ್ರೆ ಮತ್ತೆ ಅವರು ನಮ್ಗೋಸ್ಕರ ಏನಾದ್ರು ಡಿಸ್ಕೌಂಟ್ ಮಾಡ್ಕೊಟ್ಟೆ ಕೊಡ್ತಾರೆ. ನೀವು ಖಂಡಿತ ಬರ್ಲೇಬೇಕು, ಒಳ್ಳೆ ಸಖತ್ತಾಗಿದೆ. ಡಿಸ್ಕೌಂಟ್ ಮಾಡ್ಬಿಟ್ಟಿದೀನಿ, ಮತ್ತೆ ಅದ್ರಲ್ಲಿ ಏನೋ ಡಿಸ್ಕೌಂಟ್ ಮಾಡ್ಬೇಕು ಸರ್, ಬಂದ್ಮೇಲೆ ಏನಾದ್ರು ಒಂದು ಸರಿ, ಮಾಡ್ಕೊಡ್ತೀರಾ 5,000 ನೀವು? ಇನ್ನ 5,000 ರುಪೀಸ್ Okay, sir. ನೆಗೋಷಿಯೇಟ್ ಸಾಕು ಮಾಡಿ sir, ಅದ್ ಕೊಡ್ತೀನಿ, ಸಾಕು ಓಕೆನಾ? Okay. ಸರಿ, ಇದೊಂದು ಫೋರ್ಡ್ ಫಿಯೆಸ್ಟಾ ಇದೆ ನೋಡಿ. ಇದು 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು ತುಂಬಾ ನೀಟ್ ಆಗಿದೆ ವೆಹಿಕಲ್. ಇದಕ್ಕೆ 5 years FC ಬರುತ್ತೆ, ಆಮೇಲೆ 1 year ಇನ್ಶೂರೆನ್ಸ್ ಬರುತ್ತೆ, ಎಲ್ಲ ಫ್ರೆಶ್ ಆಗಿ ಬರುತ್ತೆ. 5 ವರ್ಷ ಗ್ರೀನ್ ಟ್ಯಾಕ್ಸ್, ಫಿಟ್ನೆಸ್ ಸರ್ಟಿಫಿಕೇಟ್ ಫಾರ್ 5 years ಅಂಡ್ 1 year ಫಾರ್ ಇನ್ಶೂರೆನ್ಸ್ ಬರುತ್ತೆ. ನೀವು ಗಾಡಿ ನೋಡ್ಬೋದು, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸೊ ಇದ್ರ ಪ್ರೈಸ್ ಎಷ್ಟಿದೆ ಸರ್? ಬರೀ ಬಂಪರ್ಸ್ ಮಾತ್ರ ಪೇಂಟ್ ಆಗಿದೆ, ಗಾಡಿ ನೀಟ್ ಆಗಿದೆ, ಸಿಂಗಲ್ ಓನರ್ ಕಾರ್. ಒಳಗಡೆ ಎಲ್ಲ ಅಪೋಸ್ಟರ್ ಎಲ್ಲ ನೋಡಿ ಎಷ್ಟು ನೀಟ್ ಆಗಿ ಎಲ್ಲ ಮೇಂಟೈನ್ ಆಗಿದೆ ಅಂದ್ಬಿಟ್ಟು. ಸೊ ನಿಮಗೆ ಇದು ಪ್ರೈಸ್ ಬಂದು ಇನ್ಕ್ಲೂಡಿಂಗ್ 5 years FC, 1 ವರ್ಷ ಇನ್ಶೂರೆನ್ಸ್ ಮಾಡಿ ನಿಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. RC ಟ್ರಾನ್ಸ್ಫರ್ ನೀವೇ ಮಾಡ್ಕೊಡ್ತೀವಿ? RC ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ಎಲ್ಲ ಇನ್ಕ್ಲೂಡ್ ಮಾಡಿ ನಾನು ನಿಮ್ಗೆ 1,75,000 ರುಪೀಸ್ ಕೊಡ್ತೀನಿ, ಪೆಟ್ರೋಲ್ ಕಾರ್. 1,75,000. ಹೌದು. ನೋಡಿ, ಇದೊಂದು ವೋಲ್ಸ್ ವ್ಯಾಗನ್ ವೆಂಟೋ ಇದೆ. ಇದು 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. 1,10,000 ಕಿಲೋಮೀಟರ್ಸ್ ಡ್ರಿವನ್ ಇದೆ ಇದು. ಓಕೆ, ಇದು ನಾನು ನಿಮ್ಗೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 3,30,000 ರುಪೀಸ್ ಕೊಡ್ತೀನಿ. ಡೀಸೆಲ್ ಕಾರು, ವೋಲ್ಸ್ ವ್ಯಾಗನ್ ವೆಂಟೋ, 1.6 ಲೀಟರ್ ಇಂಜಿನ್. ಎಸ್, ಬರೀ 3,30,000 ರುಪೀಸ್ 12 ಮಾಡಲ್ ವೆಂಟೋ. ಸೊ ಒಳ್ಳೆ ಕಂಫರ್ಟ್ ಲೈನ್, ಒಳ್ಳೆ ಅಪರ್ಚುನಿಟಿ ಇದೆ, ನೀಟ್ ಆಗಿದೆ. ಗಾಡಿ ಕೂಡ ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಏನು ಕಾಣ್ತಿಲ್ಲ ಸರ್, ಎಲ್ಲ ನೀಟಾಗಿ ಸಖತ್ತಾಗಿದೆ. ಇಲ್ಲ, ಅದೇ ಬಂಪರ್ಸ್ ಮಾತ್ರ ಸ್ವಲ್ಪ ರೀಪೇಂಟ್ ಆಗಿದೆ, ಮೆಟಲ್ ಬಾಡಿ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಅದೇ ನಾನು ಹೇಳಲ್ಲ, ನಮ್ದು ಏನಂದ್ರೆ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡಬೇಕು, ಕಡಿಮೆ ರೇಟಿಗೆ ಗಾಡಿ ಕಸ್ಟಮರ್ಗೆ ಕೊಟ್ಬಿಡ್ಬೇಕು. ಸೊ ನಾವು ಇಟ್ಕೊಂಡು ಅದನ್ನ ಪ್ರೈಸ್ ಸಿಟ್ ಆನ್ ಮಾಡ್ಕೊಂಡು ಅದು ಇದು ಅಂತ ನಾವು ಕಾಂಪಿಟೇಟ್ ಮಾಡೋದಕ್ಕಿಂತ ಬಂದಿದ್ ಪ್ರೈಸ್ ಕೊಟ್ಬಿಡ್ಬೇಕಷ್ಟೇ. ಅದು ಬರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಇದೊಂದಿದೆ, ಬನ್ನಿ ತೋರಿಸ್ತೀನಿ. ಮೈಕ್ರಾ ಒಂದಿದೆ, ಇದು ನಿಸಾನ್ ಮೈಕ್ರಾ 2011 ಮಾಡಲ್, ಸಿಂಗಲ್ ಓನರ್, 87,000 ಕಿಲೋಮೀಟರ್ ಓಡಿದೆ. ಸೊ ಇದೆಷ್ಟಿದೆ ಸರ್ ಪ್ರೈಸ್? ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ, ತುಂಬಾ ನೀಟ್ ಆಗಿದೆ. ಎಲ್ಲ ಆಲ್ 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ, ಎಲ್ಲ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬಾಡಿ ಲೈನ್ ನೀಟ್ ಆಗಿದೆ. ಡೀಸೆಲ್ ಕಾರು, ಆರಾಮಾಗಿ ನಿಮ್ಗೆ ಒಂದು 18 ಕಿಲೋಮೀಟರ್ ಇಂದ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಇದೆ, ಕೀಲೆಸ್ ಎಂಟ್ರಿ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಫುಲ್ ಟಾಪ್ ಎಂಡ್ XV ಟಾಪ್ ಎಂಡ್ ವೇರಿಯಂಟ್ ಇದು ನಿಮ್ಗೆ ಒಂದು ಕಾಂಪಿಟೇಟಿವ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇದು ಫೈನಲ್ ಪ್ರೈಸ್ ನಿಮ್ಗೆ 2,75,000 ರುಪೀಸ್ ಮಾಡ್ಕೊಡ್ತೀನಿ. ಬರೀ 2,75,000 ರೂಪಾಯಿಗೆ ಒಳ್ಳೆ ಸಿಂಗಲ್ ಓನರ್ ಡೀಸೆಲ್ ಕಾರ್ ವಿತ್ 4 ಹೊಸ ಟೈರ್ ಇದೆ. ಏನೂ ಪ್ರಾಬ್ಲಮ್ ಇಲ್ಲ, ಗಾಡಿ ಆರಾಮಾಗಿ ನೀವು ಓಡಿಸ್ಕೊಬಹುದು. ನೋಡಿ, ಇದೊಂದಿದೆ ಶೆವರ್ಲೆಟ್ ಸ್ಪಾರ್ಕ್. ಇದು 2011 ಮಾಡಲ್, ನೀವು ನೋಡ್ತಾ ಇರ್ಬೋದು ಗಾಡಿನ. ಬರೀ 62,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ವೆಹಿಕಲ್. ಇದು ಬಹಳ ನೀಟ್ ಆಗಿದೆ ಕಾರು. ಒಳಗಡೆ ಎಲ್ಲ ಬೇಜ್ ಇಂಟೀರಿಯರ್ಸ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಯಾರಾದ್ರೂ ಒಂದು ಸಣ್ಣ ಫ್ಯಾಮಿಲಿಗೆ ಒಂದು 5 ಮೆಂಬರ್ಸ್ ಇಲ್ಲ 4 ಮೆಂಬರ್ಸ್ ಇರೋರಿಗೆ ಇದು ಒಂದು ತುಂಬಾ ಒಳ್ಳೆ ಕಾರ್. ಇದು ಒಂದು ಆಕ್ಟಿವ್ ಆಗಿ ಗಾಡಿ ತಗೊಳೋದಕ್ಕಿಂತ ಒಂದು ನೆಮ್ಮದಿಯಾಗಿ ಕಾರಲ್ಲಿ ಓಡಾಡೋದು ಎಷ್ಟೋ ಉತ್ತಮ. ಒಂದು 16-17 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಆರಾಮಾಗಿ. ಇವಾಗ ಒಂದು ಆಕ್ಟಿವಾ ತಗೋಬೇಕಂದ್ರೆ 1,10,000 ರೂಪಾಯಿ ಆಗುತ್ತೆ. ಒಂದು ಮಿನಿಮಮ್ 1 lakh ಇದೆ ಯಾವ ಬೈಕ್ ಇದು ಕಾರ್ ಇದು. ಸೊ ಇದನ್ನ ನಾನು ನಿಮಗೆ 11 ಮಾಡಲ್ ಇರೋ ಕಾರ್ನ ಒಂದು 1,40,000 ರುಪೀಸ್ ನಾನು ಕೊಟ್ಬಿಡ್ತೀನಿ. ಇದನ್ನ 1,40,000 ಕಾರ್ ಕಾರೇ ಕೊಟ್ಬಿಡ್ತೀನಿ ನಾನು. ಬೈಕ್ ಬರೋ ಕಾರ್ ಕೊಟ್ಬಿಡ್ತೀನಿ. ಬೈಕ್ ಬರೋ ರೇಟಲ್ಲಿ ಕಾರೇ ಕೊಡ್ತೀನಿ, ಆರಾಮಾಗಿ ಓಡಾಡ್ಬೋದು, ಏನು ಪ್ರಾಬ್ಲಮ್ಸ್ ಇಲ್ಲ ಗಾಡಿಯಲ್ಲಿ. ಸರ್ವಿಸ್ ಎಲ್ಲ ಮಾಡಿದೀವಿ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಇದೆ W6 ವೇರಿಯಂಟ್, ನೋಡ್ತಾ ಇರ್ಬೋದು ನೀವು ಗಾಡಿ ಎಷ್ಟು ಚೆನ್ನಾಗಿದೆ ಅಂತ. ಹೊಸ ಟೈರ್ ಇದೆ, ಒಳಗಡೆ ಎಲ್ಲ ಹೊಸ ಅಪೋಲ್ಸ್ಟರಿ ಇದೆ, ಸೀಟ್ ಕವರ್ ಎಲ್ಲ ಹೊಸದಿದೆ. ಬ್ಲಾಕ್ ಕಲರ್ ಗಾಡಿ, ಅಲಾಯ್ ವೀಲ್ಸ್ ಇದೆ, W6 ವೇರಿಯಂಟ್. ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟ್ ಆಗಿದೆ ಗಾಡಿ ಇದು ಅಂತ ಹೇಳ್ಬಿಟ್ಟು. ಇದು 2013 ಮಾಡಲ್, 2013 ಮಾಡಲ್, ಬಹಳ ನೀಟ್ ಆಗಿದೆ ಕಾರು. ಇದು ಒಂದು ಕಾಂಪಿಟೇಟಿವ್ ಪ್ರೈಸ್ ನಿಮ್ಗೆ. ಫ್ಯೂಯಲ್ ವೇರಿಯಂಟ್ ಯಾವ ಸರ್? ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್. ನಿಮಗೆ ಇದು ಫೈನಲ್ 5 lakhs ರುಪೀಸ್ ಕೊಡ್ತೀನಿ, ಬರೀ 5 ಲಕ್ಷ. XUV 500. ಇಷ್ಟು ದೊಡ್ಡ ಗಾಡಿ 5 ಲಕ್ಷ ಕೊಟ್ಬಿಡ್ತೀನಿ. ಗಾಡಿ ನೋಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಯಾರು ಬೇಕಾದ್ರೂ ಕರ್ಕೊಂಡ್ಬಂದು ಅವ್ರು ಚೆಕ್ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒರಿಜಿನಲ್ ಪೇಂಟ್, ಮೆಟಲ್ ಬಾಡಿ ಎಲ್ಲೂ ರೀಪೇಂಟ್ ಆಗಿಲ್ಲ, ಯಾವ್ದು ರೀಪ್ಲೇಸ್ಮೆಂಟ್ಸ್ ಇಲ್ಲ, ಯಾವ ವಿಂಡ್ಶೀಲ್ಡ್ ಆಗ್ಲಿ ಗ್ಲಾಸಸ್ ಆಗ್ಲಿ ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ನೀಟ್ ಆಗಿದೆ ಗಾಡಿ, ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ. 5 lakhs ಫೈನಲ್. ಬನ್ನಿ ಇನ್ನೊಂದು ಗಾಡಿ.
ಇದೊಂದು ಬಾದಾಮಿ ಹಲ್ವಾ ಇದ್ದಂಗೆ ಇದು ಗಾಡಿ. ಎಲ್ಲಾರು ಕೇಳ್ತಾರೆ ಸ್ವಿಫ್ಟ್ ಡೀಸೆಲ್ ಬೇಕು, ಶಿಫ್ಟ್ ಡಿಸೈರ್ ಬೇಕು. ಇಲ್ಲ ಈ ಡಿಸೈರ್ ಎಲ್ಲ ಬಂದು ತುಮಕೂರು ಆ ಕಡೆ ಪಾವಗಡ ಕಡೆ ಎಲ್ಲ ಇದು ಡೀಸೆಲ್ ಡಿಸೈರೇ ಬೇಕು ಅಂತ ಕೇಳ್ತಾರೆ. ತುಂಬಾ ನೀಟ್ ಆಗಿದೆ, ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು ನೀವು ಗಾಡಿ ಎಷ್ಟು ನೀಟಾಗಿ ಮೇಂಟೈನ್ ಆಗಿದೆ ಅಂತ. ಸಿಂಗಲ್ ಓನರ್ ಕಾರ್, 2011 ಮಾಡಲ್, ಸಾರಿ 2010 ಮಾಡಲ್ ಇದು. 2010 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಒಂದು 30 ಓಡಿದೆ ಗಾಡಿ. ಬಹಳ ನೀಟ್ ಆಗಿದೆ. ಫ್ರಂಟ್ ಎಲ್ಲ ಹೊಸ ಟೈರ್ಸ್ ಇದೆ ಗಾಡಿಯಲ್ಲಿ, ಫಾಗ್ ಲ್ಯಾಂಪ್ಸ್ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ಬಹಳ ನೀಟ್ ಆಗಿದೆ. ಇದು ಡೀಸೆಲ್ ಗಾಡಿ, ಒಂದು 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್, ಅಫಿಷಿಯಲಿ ಯೂಸ್ಡ್ ವೆಹಿಕಲ್ ಇದು. ಇದು ಫೈನಲ್ ರೇಟ್ ಬಂದ್ಬಿಟ್ಟು ನಿಮ್ಗೆ 3,10,000 ರೂಪಾಯಿಗೆ ಆಗುತ್ತೆ. ಏನು ದಯವಿಟ್ಟು ನನ್ಗೆ ಮತ್ತೆ ಫೋನ್ ಮಾಡಿ ಇದೊಂದು ಎರ್ಟಿಗಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. 2012 ಮಾಡಲ್, ಎಲ್ಲ ಕಂಪನಿ ಸರ್ವಿಸ್ ಇದೆ, ಎಲ್ಲ ಕಂಪನಿ ಮೇಂಟೆನೆನ್ಸ್ ಆಗಿದೆ. ಗಾಡಿ ಮಾತ್ರ ಬಹಳ ಅಂದ್ರೆ ಬಹಳ ನೀಟ್ ಆಗಿದೆ. ಇದು ಫೈನಲ್ ಕೊಟೇಶನ್ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಪ್ರೈಸ್ 4,70,000 ರೂಪೀಸ್ ಕೊಡ್ತೀನಿ ಗಾಡಿ. ತುಂಬಾ ನೀಟ್. 4,70,000 ರೂಪೀಸ್ ಎರ್ಟಿಗಾ 2012 ಮಾಡಲ್, ಪೆಟ್ರೋಲ್ ಗಾಡಿ, 8 ಸೀಟರ್ ಇದು. 8 ಸೀಟರ್ ಗಾಡಿ ನೋಡ್ಬೋದು. ರೂಫ್ ಎಸಿ ಎಲ್ಲ ಬರುತ್ತೆ, ನೀಟ್ ಆಗಿದೆ. ಪೆಟ್ರೋಲ್ ಕಾರು, 4 ಹೊಸ ಟೈರ್ ಇದೆ. ಸ್ಕ್ರಾಚ್ ಲೆಸ್ ಕಾರ್. ಹೌದು, ಎಲ್ಲೂ ಒಂದು ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಬನ್ನಿ ಇನ್ನೊಂದು ಗಾಡಿಗೆ ಹೋಗೋಣ. ಇದು ಮಾರುತಿ SX4 ಅಂತ, ದೊಡ್ಡ ಗಾಡಿ ಇದು. ಆಕ್ಚುಲಿ ಒಳ್ಳೆ ಕಂಫರ್ಟ್ ಇರುತ್ತೆ ಕೂತ್ಕೊಳಕ್ಕೆಲ್ಲ, ಓಡ್ಸಕ್ಕೆಲ್ಲ. ಪೆಟ್ರೋಲ್ ವೇರಿಯಂಟ್ ಇದೆ. ಇದು 2007 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಇದೆ. ಎಲ್ಲ ಕಂಪ್ಲೀಟ್ ಎಲ್ಲ ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೆನೆನ್ಸ್ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೂಡ ಅವೈಲೇಬಲ್ ಇದೆ. ಇದಕ್ಕೆ 5 ಇಯರ್ಸ್ ಫ್ರೆಶ್ ನಿಮಗೆ FC ಬರುತ್ತೆ, ಫಿಟ್ನೆಸ್ ಸರ್ಟಿಫಿಕೇಟ್, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಎಲ್ಲ ಮಾಡಿ ನೀವು ನೋಡ್ಬೋದು. ಗಾಡಿಯಲ್ಲ ಅಲಾಯ್ ವೀಲ್ಸ್ ಎಲ್ಲ ಇದೆ, ನೀವು ಒಂದ್ಸರಿ ನೋಡ್ಬೋದು. ನೋಡಿ, ವೆಹಿಕಲ್ ಅಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಇದೆ. ಇದು ಅಷ್ಟೇ, ನಿಮ್ಗೆಲ್ಲ ಏನು ಮಾಮೂಲಿ ಒಂದು 2 ವೀಲರ್ ಬೆಲೆಯಲ್ಲಿ ನಾನು ಈ ಗಾಡಿ ಕೊಟ್ಬಿಡ್ತೀನಿ ನಿಮ್ಗೆ. ನೀವೊಂದು ಬೈಕ್ ತಗೊಬೇಕಂದ್ರೂ 1.5 ಲಕ್ಷ ರೂಪಾಯಿ ಇಲ್ದಿರೋದು ಯಾವ್ದು ಬೈಕ್ ಇಲ್ಲ ನಿಮ್ಗೆ, ಅಲ್ವಾ? ಸೊ ಅದಕ್ಕೆ ನಿಮ್ದೇ ಕಾರಲ್ಲಿ ಓಡಾಡ್ಬೋದಲ್ವಾ, ಸೇಫ್ಟಿ ಇರುತ್ತೆ ನಿಮಗೆ. ಮಳೆ ಗಾಳಿ ಬಿಸಿಲು ಬಂದ್ರು ಆರಾಮಾಗಿ AC ಹಾಕೊಂಡು ಓಡಾಡ್ಬೋದು. SX4 ಅನ್ನೋದು ತುಂಬಾ ಒಳ್ಳೆ ಗಾಡಿ ಸರ್. ನಾನು ಓಡಿಸಿ ನೋಡಿದ್ದೀನಿ. ಒಳ್ಳೆ ಅಂದ್ರೆ ಒಳ್ಳೆ ಗೇಜ್ ಗಾಡಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ ಎಲ್ಲ ಮಾಡಿ 1,70,000 ಕೊಟ್ಬಿಡ್ತೀನಿ ಇದನ್ನ. ಬರೀ 1,70,000ಕ್ಕೆ 5 ವರ್ಷ FC ಮಾಡಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ 1 ವರ್ಷ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ. ಒಳ್ಳೆ ಗಾಡಿ ವಿತ್ ಸರ್ವಿಸ್ ರೆಕಾರ್ಡ್ಸ್ ಆಲ್ಸೋ ಅವೈಲೇಬಲ್. ಬನ್ನಿ ಇನ್ನೊಂದು ಗಾಡಿ ಹೋಗೋಣ. ನೋಡಿ, ಇದು ಬಂದು ಲೋಗನ್ ಅಂತ, ಮಹೇಂದ್ರ ಲೋಗನ್. ಇದು ಆ ಟೈಮ್ ಅಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಜಾಸ್ತಿ ಯೂಸ್ ಮಾಡಿದ್ರು ಈ ಗಾಡಿನ. ಏನಕ್ಕೆ ಯೂಸ್ ಮಾಡಿದ್ರು ಅಂದ್ರೆ, ಒಳ್ಳೆ ಗಾಡಿ, ಇಂಜಿನ್ ರಿಪೇರಿ ಬೇಗ ಬರೋದಿಲ್ಲ, ಮತ್ತೆ ಮೈಲೇಜ್ ಜಾಸ್ತಿ ಬರುತ್ತೆ ಅಂತ. ರೆಗ್ಯುಲರ್ ಯೂಸೇಜ್ ಯಾರಾದ್ರೂ ಇದ್ದಾರಂದ್ರೆ ಈ ಲೋಕಲ್ ಯೂಸ್ಗೆ ನೀಟಾಗಿ AC ಹಾಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಓಡಾಡ್ಬೋದು. ಏನೂ ತೊಂದರೆ ಇಲ್ಲ. 22-23 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 2008 ಮಾಡಲ್ ಗಾಡಿ ಇದು. ನೀಟಾಗಿದೆ. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. 92,000 ಕಿಲೋಮೀಟರ್ ರನ್ ಆಗಿದೆ. ಈ ಗಾಡಿ ಫೈನಲ್ ಪ್ರೈಸ್ 2 ಲಕ್ಷಕ್ಕೆ ಕೊಡ್ತೀವಿ. ಯಾಕಂದ್ರೆ ಗಾಡಿ ಅಷ್ಟು ನೀಟಾಗಿ ಮೇಂಟೈನ್ ಆಗಿದೆ. ಯಾರಾದ್ರೂ ಸ್ವಲ್ಪ ವಿಡಿಯೋ ನೋಡೋ ಬಹಳ ಜಾಸ್ತಿ ಹೇಳ್ತಾ ಇದಾರಪ್ಪ ಲೋಗನ್ ಡೀಸೆಲ್ಗೆ ಅಂತ, ಫಸ್ಟ್ ಬಂದು ನೀವು ಗಾಡಿ ನೋಡಿ ಯಾವ ತರ ಇದೆ, ಇಂಜಿನ್ ನಾಯ್ಸ್ ಕೇಳಿ, ಬಾಡಿ ಲೈನ್ ನೋಡಿ. ವೆರಿ ಹಾರ್ಡ್ ಟು ಫೈಂಡ್ ಈ ತರ ಗಾಡಿ. ಈ ಕಂಡೀಷನ್ ಅಲ್ಲಿ ಲೋಗನ್ ಹುಡುಕ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಅಷ್ಟು ನೀಟ್ ಇದೆ ಗಾಡಿ. ಬಾಡಿ ಲೈನ್ ಆಗ್ಲಿ, ಮೇಂಟೆನೆನ್ಸ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ಹೊಸ ಟೈರ್ಸ್ ಇದೆ, ಏನು ಖರ್ಚು ಮಾಡಂಗಿಲ್ಲ. ಡೀಸೆಲ್ ಹಾಕೊಬೇಕು, ಗಾಡಿ ಆರಾಮಾಗಿ ಓಡಿಸ್ಬೇಕು. ಸೊ ಇದೆಲ್ಲ ನಮ್ ಸ್ಟಾಕ್ ಇದೆ. ನಾವೀಗ ಎಲ್ಲ ಕಾರ್ಸ್ ನೋಡಿದ್ವಿ, ಪ್ರೈಸಸ್ ನೋಡಿದ್ವಿ. ನಿಜವಾಗ್ಲೂ ಶಾಕ್ ಆಗ್ತಿದೆ. ಒಳ್ಳೆ ಪ್ರೈಸ್ ಅಲ್ಲಿ ಇದಾವೆ ಗಾಡಿ ಎಲ್ಲ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ. ಬಾಡಿನೂ ನಾವು ನೋಡಿದ್ರೆ ಎಲ್ಲ ತುಂಬಾ ಚೆನ್ನಾಗಿದಾವೆ ಸರ್. ಒಳ್ಳೆ ಎಲ್ಲ ಚೆನ್ನಾಗಿದೆ ನಮ್ ಶೋರೂಮ್ ಎಲ್ಲ. ಸೊ ನಮ್ಗೆ RC ಕಾರ್ಡ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? RC ಕಾರ್ಡ್ ಅಂದ್ರೆ ಈಗ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡೋದು. ಬೈ ಚಾನ್ಸ್ ಯಾರಾದ್ರೂ ಒಬ್ರು ತುಮಕೂರಿಂದ ಬಂದ್ರು, ಇಲ್ಲ ಮಂಗಳೂರಿಂದ ಬಂದ್ರು, ಇಲ್ಲ ಧಾರವಾಡ ಕಡೆಯಿಂದ ಬಂದ್ರು, ಗಾಡಿ ನೋಡೋರು ಇಷ್ಟಪಟ್ರು ಅಂದ್ರೆ ನಾವು ಅವ್ರ ಧಾರವಾಡ್ಗೆ ಇಲ್ಲ ತುಮಕೂರ್ಗೆ ನಾವಲ್ಲಿ CC ನ ಕಳಿಸ್ಕೊಡ್ತೀವಿ ಅಲ್ಲಿಗೆ. ಸೊ ಅಲ್ಲಿ ನಾವು ಅವ್ರ ಹೆಸರಲ್ಲಿ CC ಕೊಟ್ಮೇಲೆ ಅವರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇಲ್ಲ ನಮ್ಗೆ CC ನಮ್ಗೆ ಗೊತ್ತಾಗಲ್ಲ ಸರ್, ನಮ್ಗೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ ಅಂದ್ರೆ ನಮ್ ಬೆಂಗಳೂರು ಅಡ್ರೆಸ್ ಅಲ್ಲೇ ಓಕೆ ಅಂದ್ರೆ ಬೆಂಗಳೂರು ಅಡ್ರೆಸ್ ಅಲ್ಲೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಅವ್ರದ್ದು ಏನಾದ್ರು ಒಂದು ರೆಂಟಲ್ ಅಗ್ರಿಮೆಂಟ್ ಇಲ್ಲಿ ಇರೋದಿದ್ರೆ, ಅವ್ರೇನಾದ್ರು ಇಲ್ಲೇ ಲೋಕಲ್ ಆಗಿದ್ರೆ, ಅವ್ರದ್ದು ಯಾರ್ದಾದ್ರು ಅವ್ರ ರಿಲೇಟಿವ್ಸ್ ಇಲ್ಲ ಅವ್ರದೇ ಯಾವ್ದಾದ್ರು ಮನೆಗೆ ಎತ್ಕೊಂಡಿಲ್ಲ ಇದ್ರೆ ಮಾಡ್ಕೊಡ್ತೀವಿ. ಇಲ್ಲ ಅಲ್ಲಿಗೆ ಮಾಡ್ಕೊಡಿ ಅಂದ್ರೂ ಕೂಡ ನಾವು ಅವ್ರ ಧಾರವಾಡ ಆಗ್ಲಿ ಮಂಗಳೂರಾಗ್ಲಿ ಅಲ್ಲೇ ಟ್ರಾನ್ಸ್ಫರ್ ಮಾಡಿ ಕೂಡ ಕೊಡ್ತೀವಿ. ಈ ಇಂಟರ್ ಸ್ಟೇಟ್ಸ್ ಎಲ್ಲ ಆಗಿದ್ರೆ ನಮ್ಗೆ ಒಂದು 30 to 35 ಡೇಸ್ ಟೈಮ್ ಬೇಕು. ನಮ್ಮ ಇಂಟರ್ ಸಿಟಿ ಆಗಿದ್ರೆ ನಮಗೆ ಏನು ತೊಂದರೆ ಇಲ್ಲ, ಒಂದು ವಿತಿನ್ 15 ದಿಂದ 20 ದಿನ ಒಳಗಡೆ ಮಾಡ್ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್ ಸರ್, ನಮ್ಗೆಲ್ಲ ಶೋರೂಮ್ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಸೊ ನಿಮ್ಗೆ RC ಪ್ರೊಸೆಸ್ ಆಲ್ಸೋ ತುಂಬಾ ನೀಟ್ ಆಗಿದೆ, ಅವರೇ ಎಲ್ಲ ಮಾಡ್ಕೊಡ್ತಾರೆ. ನಿಮ್ ಪ್ರೈಸ್ 1 ಲಕ್ಷದಿಂದ ಇದಾವೆ ಗಾಡಿಗಳು.
ಹ್ಯಾಚ್ ಬ್ಯಾಕ್ ಸೆಡನ್ ಇವೆಲ್ಲ 1 ಲಕ್ಷ 2 ಲಕ್ಷ ಇದ್ರಲ್ಲಿ ಇದಾವೆ. ನಿಮ್ಗೆ 7 ಸೀಟರ್ 8 ಸೀಟರ್ 4 ಲ್ಯಾಕ್ ರೇಂಜ್ ಅಲ್ಲೂ ಇದಾವೆ. ಎಲ್ಲ ಡೀಸೆಲ್ ಗಾಡಿಗಳು ನಿಮ್ಗೆ ಅವೈಲೇಬಲ್ ಇದೆ. ತುಂಬಾ ಸರ್ಚ್ ಮಾಡ್ತಿರ್ತೀರಾ, ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರುವಂತದ್ದು. ಸೊ ನಿಮ್ಗೆ ಯಾವ್ದೇ ಟೆನ್ಷನ್ ಇಲ್ಲದೆ ತರ ಒಳ್ಳೆ ಪ್ರೈಸ್ ಅಲ್ಲಿ, ಕಡಿಮೆ ಪ್ರೈಸ್ ಅಲ್ಲಿ ವೆಹಿಕಲ್ಸ್ ಎಲ್ಲ ಸಿಗ್ತಾ ಇದಾವೆ. ಒಂದು ಜೆನ್ಯೂನಿಟಿ ಅನ್ನೋದು ನನಗೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಅರ್ಥ ಆಗ್ತಾ ಇದೆ ನಂಗೆ ನೋಡ್ತಾ ಇದ್ರೆ. ಸೊ ನೀವು ಖಂಡಿತ ಒಂದ್ಸರಿ ಶ್ರೀ ಪ್ರೀ ಓನ್ಡ್ ಕಾರ್ಸ್ ನಿಮ್ಗೆ ಆನೇಕಲ್ಗೆ ಹೋಗೋ ರೋಡ್ ಅಲ್ಲಿ ಇರುತ್ತೆ ಚಂದಾಪುರದಿಂದ, ಖಂಡಿತ ಒಂದ್ಸರಿ ವಿಸಿಟ್ ಮಾಡ್ಲೇಬೇಕು. ನಿಮ್ಗೆ ಇಷ್ಟ ಆಗೋ ವೆಹಿಕಲ್, ಇಷ್ಟ ಆಗೋ ಪ್ರೈಸ್ ಅಲ್ಲಿ ಒಳ್ಳೆ ವೆಹಿಕಲ್, ನೀಟಾಗಿರೋ ವೆಹಿಕಲ್ ಸಿಕ್ಕೇ ಸಿಗ್ತವೆ. ಸೊ ನಮಸ್ಕಾರ.